ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಮಕ್ಕಳನ್ನ ಬೈಬೇಡ ಏಕೆ? ಏಕೆ ಅಂದರೆ ನಾವು ಮಕ್ಕಳನ್ನ ಬೈಯೋದ್ರಿಂದ ಅವ್ರಿಗೆ ಎಮೋಷ್ನಲಿ, ಸೈಕಲಾಜಿಕಲಿ ತುಂಬ ಹಾರ್ಮ್ ಆಗುತ್ತೆ, ಹರ್ಟ್ ಆಗುತ್ತೆ ಆ್ಯಕ್ಚುಲಿ ಅವ್ರಿಗೇನು. ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ ಅವರಲ್ಲಿ, ಮತ್ತು ಬಿಹೇವಿಯರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ರಿಲೇಷನ್‌ಶಿಪ್ ಡ್ಯಾಮೇಜ್ ಆಗುತ್ತೆ, ಮೆಂಟಲ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ, ಮತ್ತು ಅವರು ಪೋರ್ ಲರ್ನಿಂಗ್, ಬ್ರೈನ್ ಡೆವಲಪ್‌ಮೆಂಟ್ ಆಗಲ್ಲ. ಆ ಥರ ತುಂಬ ಇಶ್ಯೂಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವಿವಾಗ ತುಂಬ ಬೈತಿದ್ದೀವಿ ಅಂದ್ಕೊಳ್ಳಿ, ಅವರು ಅದನ್ನೇ ಸಬ್‌ಕಾನ್ಷಿಯಸ್ ಮೈಂಡಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಎಲ್ಲೋ ಕಳೆದೋಗಿರ್ತಾರೆ. ನಾವೇನೇ ಹೇಳಿದ್ರು ಅವ್ರು ಕೇಳಿಸ್ಕೊಂಡು, ನಾವೇನೇ ಮಾತಾಡಿದ್ರು ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಅವರು. ನಾವೇನೋ ತಪ್ಪು ಮಾಡಿದ್ದೀವಿ, ನಾನೇ ತಪ್ಪು ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತಾರೆ. ನಾನು ನನ್ನ ಪರ್ಸ್ನಲ್ ಆಗಿ ನನ್ನ ಮಕ್ಕಳ ಜೊತೆ ಯಾವ ಥರ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ, ನಾನು ಬೈಯೋದ್ರಿಂದ ಅವ್ರು ಅದೇ ಥರ ಯೋಚನೆ ಮಾಡಿ ಸಬ್‌ಕಾನ್ಷಿಯಸ್ ಮೈಂಡ್ ಅದೇ ಇಟ್ಕೊಂಡು ನೈಟ್ ಅವರು ನಿದ್ದೆ ಮಾಡಾದ್ಮೇಲೆ ಒಂದು 12:30, 1 ಆದಮೇಲೆ ಅವ್ರು ಎದ್ದು ಅಳೋಕ್ಕೆ ಶುರು ಮಾಡ್ತಿರ್ತಾರೆ. ಅವ್ರಿಗೆ ಬ್ಯಾಡ್ ಡ್ರೀಮ್ಸ್ ಕನಸಲ್ಲಿ ಏನೋ ನಾನು ಹೊಡೆಯೋ ಥರ, ಬೈಯೋ ಥರ ಅನ್ನೋದು ಶುರುವಾಗಿ ಎದ್ಬಿಟ್ಟು ಅಳ್ತಾ ಕೂತಿರ್ತಾರೆ. ಒಂದು ಹಾಫ್ ಆನ್ ಅವರ್ ಅವ್ರನ್ನ ಸಮಾಧಾನ ಮಾಡಿ ಮಲಗಿಸೋವರೆಗೂ ಅವ್ರು ಇದೇ ಅಳ್ತಾನೇ ಇರ್ತಾರೆ. ನನಗೆ ಅರ್ಥ ಆಗ್ತಿರ್ಲಿಲ್ಲ ನಾನೇ ಸ್ವಲ್ಪ ದಿನ ಕೂತ್ಕೊಂಡು ಅಳ್ತಾ ಕೂತಿದ್ದೆ. ಏನಾಗ್ತಿದೆ ಇವ್ರಿಗೆ ಅಂತ. ಅದಾದ್ಮೇಲೆ ನನ್ಗೆ ಅರ್ಥ ಆಯ್ತು. ಮೇ ಬಿ ನಾನು ರಿಯಲೈಸ್ ಆದೆ. ನಾನು ಬೈಯೋದ್ರಿಂದ ಇವರು ಈ ಥರ ಮಾಡ್ತಿದ್ದಾರೇನೋ ಅಂತ. ನಾನು ಸ್ಲೋ ಆಗಿ ನನ್ನನ್ನು ನಾನು ಚೇಂಜಸ್ ಮಾಡಿಕೊಂಡು ಬೈಬಾರ್ದು. ಇವ್ರಿಗೆ ಪೇಶನ್ಸಿಂದ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಕೋಪನ ಕಮ್ಮಿ ಮಾಡಿಕೊಂಡು ನನ್ನ ತಾಳ್ಮೆನ ಜಾಸ್ತಿ ಮಾಡಿಕೊಂಡೆ. ಆವಾಗ ಇದು ಎಲ್ಲ ಸೆಟ್ ಆಗೋಕ್ಕೆ ಶುರುವಾಯಿತು. ನಿಮಗೆ ನಿಮ್ಮ ಲೈಫಲ್ಲಿ ನೀವು ಯಾವ ಥರ ಫೇಸ್ ಮಾಡಿದ್ದೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.